ಇನ್ನು ಹಾಸನದಲ್ಲಿ 124 ಮರಗಳನ್ನ ಕಡಿದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಡಿದು ಸಾಗಿಸಿದಂತ ವಿಚಾರ 126 ಮರಗಳನ್ನ ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹಗೆ ಜಾಮೀನು ಸಿಕ್ಕಿದೆ. ಜಾಮೀನು ನೀಡಿ ಬೇಲೂರಿನ ಸೀನಿಯರ್ ಸಿವಿಲ್ ಜಡ್ಜ್ ಆದೇಶವನ್ನು ನೀಡಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಸಿದ್ದ ವಕೀಲ ಚಂದ್ರೇಗೌಡ ಧರ್ಮೇಗೌಡ ವಿಚಾರಣೆ ನಡೆಸಿ ಇದೀಗ ಜಾಮೀನು ಮಂಜೂರು ಮಾಡಲಾಗಿದೆ. ನ್ಯಾಯಾಧೀಶರಿಂದ ಜಾಮೀನು ಸಿಕ್ಕಿದೆ. ಹಾಸನ ಜಡ್ಜ್ ಮನೆಯಿಂದ ವಕೀಲರ ಜೊತೆ ಹೊರಬಂದಂತ ವಿಕ್ರಮ್ ಮರ ಕಡಿದು ಸಾಗಾಟ ಪ್ರಕರಣದಲ್ಲಿ ನಿನ್ನೆ ಬಂಧಿಸಲಾಗಿತ್ತು. ವಿಕ್ರಮ್ನನ್ನ ಜಡ್ಜ್ ಮುಂದೆ ಅರಣ್ಯಾಧಿಕಾರಿಗಳು ಹಾಜರುಪಡಿಸಿದರು. ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿಸಲಾಗಿತ್ತು. ಅದಾದ ನಂತರ ಇವತ್ತು ನ್ಯಾಯಾಧೀಶರ ಮುಂದೆ ವಿಕ್ರಮ್ ಸಿಂಹ ಅವರನ್ನ ಅಧಿಕಾರಿಗಳು ಹಾಜರುಪಡಿಸಿದ್ರು. ಈಗ ವಿಕ್ರಮ್ ಸಿಂಹಗೆ ಬೇಲ್ ಸಿಕ್ಕಿದೆ. ನ್ಯಾಯಾಧೀಶರು ಬೇಲನ್ನು ಕೊಟ್ಟಿದ್ದಾರೆ. 126 ಮರಗಳನ್ನ ಕಡಿದು ಸಾಗಿಸಿದ್ರು ಅನ್ನೋ ಆರೋಪ ಇವರ ಮೇಲಿತ್ತು. ಸಂಸದ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹಗೆ ಈಗ ಬೇಲ್ ಸಿಕ್ಕಿದೆ. ಬೇಲ್ ಸಿಕ್ಕ ನಂತರ ಹೊರಬರ್ತಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಾ. 126 ಮರಗಳನ್ನ ಕಡಿದು ಸಾಗಿಸಿರುವಂತಹ ಬಹಳ ಗಂಭೀರವಾದಂತಹ ಆರೋಪ. ಶುಂಠಿ ಬೆಳೆಯೋದಕ್ಕೆ ಅಂತ ಲೀಸ್ಗೆ ಸುಮಾರು 3 ಎಕರೆ 10 ಗುಂಟೆ ಪಡೆದಿದ್ರು. ಅದಾದ್ಮೇಲೆ ಗೋಮಾಳದಲ್ಲಿ ಬರುವಂತಹ 12 ಎಕರೆ ಜಮೀನಲ್ಲಿರುವಂತಹ ಮರಗಳನ್ನ ಕಡಿಸಿದ್ರು ಅನ್ನೋ ಆರೋಪ ಇವರ ಮೇಲಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜಾಮೀನು ಸಿಕ್ಕಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಅವರ ಪರವಾದಂಥ ವಕೀಲರು ಚಂದ್ರೇಗೌಡರು ಮತ್ತು ಧರ್ಮೇಗೌಡ. ವಿಚಾರಣೆ ನಡೆಸಿ ಜಾಮೀನು ಸದ್ಯಕ್ಕೆ ನೀಡಲಾಗಿದೆ. ಹಾಸನ ಜಡ್ಜ್ ಮನೆಯಿಂದ ವಕೀಲರ ಜೊತೆ ಹೊರಬಂದರು ವಿಕ್ರಮ್. ಮರ ಕಡಿದು ಸಾಗಾಟ ಪ್ರಕರಣದಲ್ಲಿ ನಿನ್ನೆ ವಿಕ್ರಮ್ ಸಿಂಹ ಅವರನ್ನ ಬಂಧಿಸಲಾಗಿತ್ತು. ಮತ್ತೊಂದು ಕಡೆ ನೋಡ್ತಾ ಇದ್ದೀರಾ, ನಂದಗೊಂಡನಹಳ್ಳಿ ಹಾಸನ, ಅಲ್ಲಿ ಕಡಿಯಲಾಗಿರುವಂಥ ಬಹಳ ದೊಡ್ಡ ಸಂಖ್ಯೆಯ ಮರಗಳನ್ನು, ಅದು ಕೂಡ ಬಹಳ ಹಳೆ ಮರಗಳು, ಇವೆಲ್ಲವನ್ನು ಕೂಡ ನೆಲಸಮ ಮಾಡಲಾಗಿತ್ತು. ಮರಗಳ ಮಾರಣ ಹೋಮ ಆಗಿತ್ತು. ಜಾಮೀನು ನೀಡಿ ಬೇಲೂರಿನ ಸೀನಿಯರ್ ಸಿವಿಲ್ ಜಡ್ಜ್ ಆದೇಶವನ್ನು ನೀಡಿದ್ದಾರೆ. ವಿಕ್ರಮ್ ಸಿಂಹ ಈಗ ಹೊರಬರ್ತಿರುವಂತಹ ದೃಶ್ಯಗಳನ್ನು ನೀವು ಗಮನಿಸಬಹುದು. ಜಾಮೀನು ಅರ್ಜಿ ಸಲ್ಲಿಸಿದ್ದ ವಕೀಲ ಚಂದ್ರೇಗೌಡ ಮತ್ತು ಧರ್ಮೇಗೌಡ ಈ ಬಗ್ಗೆ ವಿಚಾರಣೆ ನಡೆಸಲಾಗಿತ್ತು. ಇದು ನನ್ನ ವಿರುದ್ಧ ಪಿತೂರಿ ಅನ್ನೋ ಮಾತನ್ನೆಲ್ಲ ನಿನ್ನೆ ವಿಕ್ರಮ್ ಸಿಂಹ ಬಂಧಿಸಿದಂಥ ಸಂದರ್ಭದಲ್ಲಿ ಹೇಳಿದರು. ಇದೀಗ ನೀವು ಗಮನಿಸಿರೋ ಹಾಗೆ ಜಾಮೀನು ಮಂಜೂರು ಆಗಿದೆ. ಇದು ನಂದಗೊಂಡನಹಳ್ಳಿ ಜಯಮ್ಮ ಅನ್ನೋರಿಗೆ ಸೇರಿದಂತಹ ಸರ್ವೆ ನಂಬರ್ 16.P2. ಇಲ್ಲಿ 3 ಎಕರೆ 10 ಗುಂಟೆ ಜಾಗವನ್ನು ಶುಂಠಿ ಬೆಳೆಯೋದಕ್ಕೆ ಅಂತ ಅಗ್ರಿಮೆಂಟ್ ಮೇಲೆ ತೆಗೆದುಕೊಳ್ಳಲಾಗಿತ್ತು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ನಂದಗೊಂಡನಹಳ್ಳಿ ಗ್ರಾಮದಲ್ಲಿ ಮರಗಳನ್ನು ಕಡಿದು ಸಾಗಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇಲೂರು ತಹಸೀಲ್ದಾರ್ ಮಮತಾ ಅವರ ಸಮಯ ಪ್ರಜ್ಞೆಯಿಂದ ಅಲ್ಲಿ ವಿಚಾರ ಬೆಳಕಿಗೆ ಬಂದಿತ್ತು. ಅದಾದಮೇಲೆ ಈ 3 ಎಕರೆ 10 ಗುಂಟೆ ಮಾತ್ರ ಅಲ್ಲ, ಇನ್ನೂ ಹೆಚ್ಚಿನ ಜಾಗ ಅಲ್ಲಿ ಮರ ಕಡಿದಿರೋದು ಗೊತ್ತಾಗಿತ್ತು. ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೀರಿ. ನನಗೆ ನ್ಯಾಯ ಸಿಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬ ಕೊಟ್ಟಿದ್ದೀರಿ. ನನಗೆ ತುಂಬ ಖುಷಿಯಾಗಿದೆ. ನಾನು ಬರೀ ಬೆಳೆ ಬೆಳೀಲಿಕ್ಕೋಸ್ಕರ ಹೋದನು. ಆ ಬೆಳೆ ಬೆಳೀಲಿಕ್ಕೋಸ್ಕರ ಹೋದನಿಗೆ ಈ ಥರ ಆಪಾದನೆಗಳನ್ನೆಲ್ಲ ಎದುರಿಸಬೇಕಾಗಿ ಬಂತು. ಇದೆಲ್ಲ ಒಂಥರ ರಾಜಕೀಯ ಪಿತೂರಿ ಆಗಿರೋದು. ನ್ಯಾಯಾಲಯದಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಕೊಟ್ಟಿದ್ದೀರಿ. ನನಗೆ ನ್ಯಾಯ ಸಿಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬ ಕೊಟ್ಟಿದ್ದೀರಿ. ನನಗೆ ತುಂಬ ಖುಷಿಯಾಗಿದೆ. ನಾನು ಬರೀ ಬೆಳೆ ಬೆಳೀಲಿಕ್ಕೋಸ್ಕರ ಹೋದನು. ಆ ಬೆಳೆ ಬೆಳೀಲಿಕ್ಕೋಸ್ಕರ ಹೋದನಿಗೆ ಈ ಥರ ಆಪಾದನೆಗಳನ್ನೆಲ್ಲ ಎದುರಿಸಬೇಕಾಗಿ ಬಂತು. ಇದೆಲ್ಲ ಒಂಥರ ರಾಜಕೀಯ ಪಿತೂರಿ. ಇದು ವಿಕ್ರಮ್ ಸಿಂಹ ಅವರ ಮಾತು.